ದೇಶದ ಜನತೆಗೆ ಪ್ರಧಾನಿ ಮೋದಿ ಎಚ್ಚರಿಕೆಯ ಸಂದೇಶ ನೀಡಿದ್ದಾರೆ. ಮಧ್ಯಪ್ರಾಚ್ಯ ಸಂಘರ್ಷದಿಂದಾಗಿ ಜಾಗತಿಕ ಬಿಕ್ಕಟ್ಟು ಉಲ್ಬಣಗೊಂಡಿದೆ. ಹೀಗಾಗಿ ದೇಶದ ಜನತೆಯನ್ನು ಉದ್ದೇಶಿಸಿ ಮೋದಿ ಎಚ್ಚರಿಕೆಯ ಸಂದೇಶವನ್ನು ನೀಡಿದ್ದಾರೆ. ಮಧ್ಯಪ್ರಾಚ್ಯ ಸಂಘರ್ಷದಿಂದಾಗಿ ದೇಶದಲ್ಲಿ ಯಾವೆಲ್ಲ ಸಮಸ್ಯೆಗಳು ಉಲ್ಬಣಗೊಳ್ತಾ ಇದೆ ಅನ್ನೋದನ್ನ ಗಮನಿಸಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಪ್ರಧಾನಿ ಮೋದಿ ದೇಶದ ಜನತೆಯನ್ನು ಉದ್ದೇಶಿಸಿ ಒಂದು ಸಂದೇಶವನ್ನು ನೀಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಅನ್ನು ಮಿತವಾಗಿ ಬಳಸಿ ಅಂತ ಹೇಳಿದ್ದಾರೆ. ಹೈದರಾಬಾದ್ ಕಾರ್ಯಕ್ರಮದಲ್ಲಿ ಮೋದಿ ಸಂದೇಶವನ್ನು ನೀಡಿರುವಂತದ್ದು. ಸ್ವಂತ ವಾಹನಗಳ ಬದಲು ಸಾರ್ವಜನಿಕ ಸಾರಿಗೆಯನ್ನ ಬಳಕೆ ಮಾಡಿ, ವಿದ್ಯುತ್ ಚಾಲಿತ ವಾಹನಗಳನ್ನ ಹೆಚ್ಚಾಗಿ ಬಳಸಿ. ಈ ಸಂದರ್ಭದಲ್ಲಿ ಕೊರೋನಾ ದಿನಗಳ ಆಚರಣೆಯ ಅಗತ್ಯತೆ ಇದೆ. ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆಯನ್ನ ಕೊಡಿ ಅಂತ ಮೋದಿ ಹೇಳಿದ್ದಾರೆ. ವಿದೇಶಿ ಕರೆನ್ಸಿಯನ್ನ ಅಧಿಕವಾಗಿ ಬಳಕೆ ಮಾಡುವಂತದ್ದು ಬೇಡ ಅಂತ ಹೇಳಿದ್ದಾರೆ ಪ್ರಧಾನಿ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ದಿನದಿಂದ ದಿನಕ್ಕೆ ಅದರಿಂದಾಗಿ ನಾನಾ ದೇಶಗಳ ಮೇಲೆ ಪರಿಣಾಮ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ದೇಶದಲ್ಲಿ ಆರ್ಥಿಕ ಸಂಕಷ್ಟ ಕೂಡ ಹೆಚ್ಚಾಗ್ತಾ ಇದೆ. ಈಗ ಇಂತಹ ಒಂದು ಸಂದರ್ಭದಲ್ಲಿ ದೇಶದ ಜನತೆಯನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ದಾರೆ. ಮಧ್ಯಪ್ರಾಚ್ಯ ಸಂಘರ್ಷದಿಂದ ಜಾಗತಿಕ ಬಿಕ್ಕಟ್ಟು ಉಲ್ಬಣಗೊಳ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಸುವಂತೆ ಪ್ರಧಾನಿ ಕರೆ ಕೊಟ್ಟಿದ್ದಾರೆ. पेट्रोल डीजल का संयम से इस्तेमाल करना। साथियों, हमें पेट्रोल डीजल का उपयोग कम करना होगा। शहरों में जहां मेट्रो है वहां हम तय करें कि हम मेट्रो का ही उपयोग करेंगे, ज्यादा से ज्यादा मेट्रो में ही जाएंगे। अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा ले। वो भी कोशिश करें कि इलेक्ट्रिक व्हीकल का ज्यादा से ज्यादा उपयोग करें। ಚಿನ್ನ ಪ್ರಿಯರಿಗೆ ಪ್ರಧಾನಿ ಮೋದಿ ಮನವಿ ಮಾಡಿಕೊಂಡಿದ್ದಾರೆ. ದೇಶದ ಹಿತಾಸಕ್ತಿಗಾಗಿ ಚಿನ್ನ ಖರೀದಿಯನ್ನ ನಿಲ್ಲಿಸಿ ಅಂತ ಹೇಳಿದ್ದಾರೆ. ಇನ್ನೊಂದು ವರ್ಷ ಚಿನ್ನ ಖರೀದಿಯನ್ನ ಮಾಡೋದು ಬೇಡ. ಚಿನ್ನ ಖರೀದಿಗೂ ವಿದೇಶಿ ಕರೆನ್ಸಿಯ ಅಗತ್ಯತೆ ಇದೆ. ಮನೆಯಲ್ಲಿ ಸಂಭ್ರಮಾಚರಣೆಗಳಿಗೆ ಚಿನ್ನದ ಖರೀದಿ ಬೇಡ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ದೇಶದ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಮನವಿ ಮಾಡಿದ್ದಾರೆ. ಇನ್ನ ಒಂದು ವರ್ಷ ಚಿನ್ನವನ್ನ ಖರೀದಿ ಮಾಡೋದನ್ನ ಕಡಿಮೆ ಮಾಡಿ. ಚಿಕ್ಕ ಚಿಕ್ಕ ಸಮಾರಂಭಗಳಿಗೆ ಅಂತಹ ಸಂದರ್ಭದಲ್ಲಿ ಚಿನ್ನದ ಖರೀದಿಯನ್ನ ಜಾಸ್ತಿ ಮಾಡಬೇಡಿ, ಖರೀದಿಯನ್ನ ಸಂಪೂರ್ಣವಾಗಿ ನಿಲ್ಲಿಸಿ ಅಂತಲೇ ಹೇಳಿದ್ದಾರೆ ಪ್ರಧಾನಿ ಮೋದಿ. गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है। लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे। ದೇಶದ ಆರ್ಥಿಕತೆಯ ಮೇಲೆ ವಿದೇಶಿ ಕರೆನ್ಸಿಯ ಎಫೆಕ್ಟ್ ಆಗ್ತಾ ಇದೆ. ಮನೆಗಳಲ್ಲಿ ಅಡುಗೆ ಎಣ್ಣೆಯನ್ನ ಮಿತವಾಗಿ ಬಳಸಿ. ಸಂಕಷ್ಟದ ಸಮಯದಲ್ಲಿ ಮಿತಿ ಅಗತ್ಯ ಅಂತ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿದ್ದಾರೆ. ಅಡುಗೆ ಎಣ್ಣೆಯನ್ನ ಮಿತವಾಗಿ ಬಳಸೋದೇ ದೊಡ್ಡ ದೇಶ ಪ್ರೇಮ ಅಂತ ಹೇಳಿದ್ದಾರೆ. ದೇಶಕ್ಕೆ ಸಂಕಷ್ಟ ಉಂಟಾಗಿರುವಂತಹ ಇಂತಹ ಸಂದರ್ಭದಲ್ಲಿ ನೀವು ನಿಜವಾದ ದೇಶಭಕ್ತರೇ ಆಗಿದ್ರೆ ಅಡುಗೆ ಎಣ್ಣೆಯನ್ನ ಮಿತವಾಗಿ ಬಳಸುವುದು ಕೂಡ ದೊಡ್ಡ ದೇಶ ಪ್ರೇಮ ಅಂತ ಹೇಳಿದ್ದಾರೆ. ದೇಶದ ಬೊಕ್ಕಸ ಸುಭದ್ರವಾಗೋದಕ್ಕೆ ಕೊಡುಗೆಯನ್ನ ನೀಡಿ, ಕೃಷಿಯಲ್ಲಿ ಸಾವಯವ ಕೃಷಿಗೆ ಆದ್ಯತೆಯನ್ನ ನೀಡಿ ಅಂತ ಹೇಳಿದ್ದಾರೆ. तेल का भी है, इसके आयात के लिए भी बहुत बड़ी मात्रा में हमें विदेशी मुद्रा खर्च करनी पड़ती है। हर परिवार अगर खाने के तेल में खाने का तेल का जो उपयोग करता है, अगर वो कुछ कमी करे,
मैंने बार बार कहा है 10% कम करो। अगर हम तेल खाना कम करें ना तो भी वो देशभक्ति का बहुत बड़ा काम है। आप देश सेवा में योगदान दे सकते हैं। अपने खेत को नहीं बचाएंगे तो भविष्य में फसलों पर भी खतरा आ जाएगा। इसलिए बहुत जरूरी है ದೇಶಕ್ಕಾಗಿ ಸಾಯೋದೊಂದೇ ದೇಶ ಪ್ರೇಮ ಅಲ್ಲ, ದೇಶಕ್ಕಾಗಿ ತ್ಯಾಗ ಮಾಡೋದು ಸಹ ದೇಶ ಪ್ರೇಮವೇ. ತೈಲ ಪೂರೈಕೆಯನ್ನ ಕಡಿಮೆ ಆಗ್ತಾ ಇರುವಂತಹ ಕಾರಣಕ್ಕೆ ಕಷ್ಟ ಉಂಟಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಸಂಘರ್ಷದಿಂದಾಗಿ ತೈಲ ಆಮದು ಆಗ್ತಾ ಇಲ್ಲ ಸರಿಯಾಗಿ. ಇಂತಹ ಒಂದು ಸಂದರ್ಭದಲ್ಲಿ ತೈಲ ಪೂರೈಕೆ ಕಡಿಮೆ ಆಗ್ತಾ ಇರೋ ಕಾರಣಕ್ಕೆ ಕಷ್ಟ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಸರಳ ಜೀವನದ ಅಗತ್ಯತೆ ಇದೆ. ಭಾರತದ ಭವಿಷ್ಯಕ್ಕಾಗಿ ಒಗ್ಗಟ್ಟಿನ ಹೋರಾಟದ ಅನಿವಾರ್ಯತೆ ಇದೆ. ಸರಳ ಜೀವನವನ್ನ ರೂಢಿಸಿಕೊಳ್ಳುವುದು ಅನಿವಾರ್ಯ. ದೇಶದ ಜನರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. युद्ध की वजह से पूरी दुनिया में पेट्रोल, डीजल, गैस और फर्टिलाइजर के दाम बहुत अधिक बढ़ चुके हैं, आसमान को भी पार कर गए हैं। भारत सरकार इस युद्ध के पिछले 2 महीनों से देशवासियों को इस संकट से बचाने के लिए लगातार प्रयास कर रही है। मां भारती को सर्वोपरि रखते हुए हमें एकजुट होकर के लड़ना होगा। हमें याद रखना है देश के लिए मरना ही सिर्फ देशभक्ति नहीं होती है, देश के लिए जीना और देश के प्रति अपने कर्तव्यों को निभाना वो भी देशभक्ति होती है। ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್, ಪ್ರಧಾನಿ ಮೋದಿ ಅವರು ದೇಶವನ್ನ ಉದ್ದೇಶಿಸಿ ಒಂದು ಮಾತು ಹೇಳ್ತಾರೆ ಅಂತ ಅಂದ್ರೆ ಅದರಿಂದ ನಾನಾ ಕಾರಣಗಳಿರುತ್ತೆ. ಸರಳ ಜೀವನಕ್ಕೆ ಆದ್ಯತೆಯನ್ನ ನೀಡಿ ಅಂತ ಹೇಳಿದ್ದಾರೆ. ಪೆಟ್ರೋಲ್, ಡೀಸೆಲ್ ಇರ್ಬೋದು, ಚಿನ್ನದ ಬಳಕೆ ಇರ್ಬೋದು, ಅಡುಗೆ ಎಣ್ಣೆ ಇರ್ಬೋದು, ಇದನ್ನೆಲ್ಲ ಮಿತವಾಗಿ ಬಳಸಿ ಅಂತ ಹೇಳಿದ್ದಾರೆ. ಈ ಒಂದು ದೇಶವನ್ನ ಉದ್ದೇಶಿ ಹೇಳಿರುವಂತಹ ಹೇಳಿಕೆ ಹಿಂದೆ ಇರುವಂತಹ ಕಾರಣಗಳೇನು, ಅದರಿಂದ ಆಗುವಂತಹ ಪರಿಣಾಮಗಳೇನು? ಈಗ ಈ ಒಂದು ಮಿಡಲ್ ಈಸ್ಟ್ ಕ್ರೈಸಿಸ್ ಏನು ನಡೆದಿದೆ, ಈಗ ಅಲ್ಲಿ ಎಲ್ಲಾನು ಅಲ್ಲಿಂದ ಫ್ಲೋ ಡೌನ್ ಆಗ್ತಾ ಇದೆ. ಆ್ಯಂಡ್ ನಮಗೆ ಗೊತ್ತಿರೋ ಹಾಗೆ ಆ ಒಂದು ಈಗ ಸೀಸ್ ಫೈರ್ ಅಂತ ಏನು ನಡೆದಿದೆ ಅಂದರೆ ಒಂದು ಪಾಸ್ ಬಂದಿದೆ. ಇನ್ನೂ ಸೀಸ್ ಫೈರ್ ಅಲ್ಲಿ ಇನ್ನೂ ಅನೌನ್ಸ್ ಆಗಿಲ್ಲ. ಈಗ ಅದ್ರ ಬಗ್ಗೆ ಮಾತುಕತೆ ಕೂಡ ಕರೆಕ್ಟಾಗಿ ನಡೆದಿಲ್ಲ. ಮಾತುಕತೆ ಏನು ನಡೀಬೇಕಿತ್ತು, ಯಾರೂ ಒಪ್ಪಿಲ್ಲ, ಅಲ್ಲಿ ಏನು ನಡೀತಿದೆ ಅಂತಲೇ ಆಬ್ಸಲ್ಯೂಟ್ ಕನ್ಫ್ಯೂಷನ್ ಪೂರ್ತಿ ಪ್ರಪಂಚದಲ್ಲಿದೆ. ಸೊ ಆ ರೀತಿ ಇರೋವಾಗ ಈ ಒಂದು ಆಯಿಲ್ ಕ್ರೈಸಿಸ್ ಏನಿದೆ ಅದು ಆಲ್ರೆಡಿ ಪೂರ್ತಿ ಪ್ರಪಂಚ ಅದನ್ನು ಫೇಸ್ ಮಾಡ್ತಾ ಇದೆ. ಅಂಥ ಟೈಮಲ್ಲಿ ಈಗ ಪ್ರೈಮ್ ಮಿನಿಸ್ಟರ್ ಬಂದು ಇಂತಹ ಒಂದು ಕರೆ ಕೊಟ್ಟಿದ್ದಾರೆ ಪ್ರಪಂಚಕ್ಕೆ, ನಮ್ಮ ದೇಶಕ್ಕೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಎಲ್ಲರೂ ಅದನ್ನು ನಾವು ಸೀರಿಯಸ್ ಆಗಿ ತಗೋಬೇಕು. ಯಾಕಂತ ಹೇಳಿದ್ರೆ ಇದು ಅವರು ಏನು ಕರೆ ಕೊಟ್ಟಿದ್ದಾರಲ್ಲ, ಒಂಥರ ಇದು ಒಂದು ಆರ್ಥಿಕ ಸತ್ಯಾಗ್ರಹ. ಇಂತಹ ಒಂದು ಪರಿಸ್ಥಿತಿಲಿ ನಾವೀಗ ಅದನ್ನು ಮಾಡಲೇಬೇಕಾಗಿದೆ. ಯಾವ ರೀತಿ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ನಾವು ಇದು ಮಾಡೋದಲ್ಲ, ಏನು ಹೇಳ್ತಾರೆ ಒಂಥರ ದಟ್ ಫೈಟ್ ಫಾರ್ ಫ್ರೀಡಮ್ ಏನು ನಡೆದಿತ್ತು, ಈಗ ಅದೇ ರೀತಿ ಒಂದು ಆತ್ಮನಿರ್ಭರ ಅರ್ಥಶಾಸ್ತ್ರ ಏನಿದೆ ಅದನ್ನು, ಸೆಲ್ಫ್ ರಿಲಯಂಟ್ ಎಕನಾಮಿಕ್ಸ್ ಅಂತ ಹೇಳ್ಬಿಟ್ಟು ಏನಿದೆ ಅದನ್ನು ನಾವು ಮಾಡೋಕ್ಕೋಸ್ಕರ ಈಗ ಮುಂದೆ ಬನ್ನಿ. ದೇಶದ ಪ್ರತಿಯೊಂದು ಪ್ರಜೆಗೂ ಇದರ ಒಂದು ಜವಾಬ್ದಾರಿ ಇದೆ. ಅವ್ರು ಹೇಳಿದಾಗೆ ಬರೀ ದೇಶ ಸೇವೆ ಅಂತ ಹೇಳಿದ್ರೆ ನೀವು ಸೈನಿಕರಾಗಬೇಕು, ಇಲ್ಲ ಅಂತ ಹೇಳಿದ್ರೆ ದೇಶಕ್ಕೋಸ್ಕರ ಪ್ರಾಣ ಕೊಡಬೇಕು, ಅದೇ ದೇಶ ಸೇವೆ ಅಲ್ಲ. ಬದುಕ್ಬಿಟ್ಟು ನಾವು ಮಾಡುವಂಥದ್ದೇನಿದೆ ಆ ರೀತಿ ಮಾಡುವಂಥ ತುಂಬ ಕೆಲಸಗಳಿರುತ್ತೆ. ಸಣ್ಣ ಸಣ್ಣ ಕೊಡುಗೆಗಳು ಒಬ್ಬೊಬ್ಬ ಮನುಷ್ಯನೂ ಕೊಡೋಕ್ಕೆ ಶುರು ಮಾಡ್ದ ಅಂತ ಹೇಳಿದ್ರೆ ಅದು ತುಂಬ ದೊಡ್ಡ ಒಂದು ಇಂಪ್ಯಾಕ್ಟ್ ದೇಶದ ಲೆವೆಲಲ್ಲಿ ಕ್ರಿಯೇಟ್ ಮಾಡುತ್ತೆ. ಅಂತಹ ಒಂದು ಕರೆನ ಅವ್ರು ಕೊಟ್ಟಿದ್ದಾರೆ. ಈಗ ಗೆಟಿಂಗ್ ಇನ್ ಟು ದ ಸ್ಪೆಸಿಫಿಕ್ಸ್, ಅವರು ಆ್ಯಕ್ಚುಲ್ ಆಗಿ ಏನು ಕರೆ ಕೊಟ್ಟಿದ್ದಾರೆ ಪ್ರೈಮ್ ಮಿನಿಸ್ಟರ್ ಇವತ್ತು, ಅದು ಒಂದು ಇದಲ್ಲ, ಏನು ಹೇಳ್ತಾರೆ, ಯಾವುದೇ ಒಂದು ಡ್ರಾಸ್ಟಿಕ್ ಅದು ಅಪೀಲ್ ಅಲ್ಲ. ಅರ್ಥ ಆಯ್ತಾ? ನಾನು ಅನಲೈಸ್ ಮಾಡ್ತೀನಿ. ಈಗ ಅದು ಒಂದು ಕ್ಯಾಲ್ಕುಲೇಟೆಡ್ ಇದು ಏನು ಶೌಟ್ ಕೊಟ್ಟಿದ್ದಾರೆ ಅವರು ಇವತ್ತು, ನೀವು ಇದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು. ಅವರು ಏನು ಹೇಳಿದ್ದಾರೆ, ಎನರ್ಜಿ ಕ್ರೈಸಿಸ್ ಬಗ್ಗೆ ಇವತ್ತು ಮಾತಾಡಿದ್ರು.
ಅದನ್ನು ನಾವು ಯೋಚಿಸ್ಬೇಕು, ಯಾಕೆ ಒಂದು ಆಯಿಲ್ ಡಿಸಿಪ್ಲಿನ್ ಅಂತ ಹೇಳ್ಬಿಟ್ಟು ಏನಿರುತ್ತೆ ಎನರ್ಜಿ ಕ್ರೈಸಿಸ್ ಆದಾಗ ಆಯಿಲ್ ಡಿಸಿಪ್ಲಿನ್ ಯಾಕೆ ಮ್ಯಾಟರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕೋರ್ ಮೆಸೇಜ್ ಏನಂತ ಹೇಳಿದ್ರೆ ಎನರ್ಜಿ ಸೆಕ್ಯೂರಿಟಿ, ಅದು ಎಲ್ಲರಿಗೂ ಗೊತ್ತಿರೋ ಅಂಥದ್ದೇನೆ. ಭಾರತ ಏನಿದೆ, ಇಂಡಿಯಾ 3rd ಲಾರ್ಜೆಸ್ಟ್ ಕನ್ಸ್ಯೂಮರ್ ಆಫ್ ಕ್ರೂಡ್ ಆಯಿಲ್, ಇದು ಎಲ್ಲರಿಗೂ ಗೊತ್ತಿರೋವಂಥ ವಿಷಯ. ಬಟ್ ಆ ಕನ್ಸಂಪ್ಷನ್ ಏನಿದೆ ಅದು ಪೂರ್ತಿಯಾಗಿ ಒಂದು ಹೊರಗಡೆ ನಮ್ಮ ಇದೇನಿದೆ ಇಂಪೋರ್ಟ್ಸ್ ಮೇಲೆ ಡಿಪೆಂಡ್ ಆಗಿರೋದು. ನಿಯರ್ ಅಬೌಟ್ 90% ನಾವು ನಮ್ಮ ಇಂಪೋರ್ಟ್ ಡಿಪೆಂಡೆನ್ಸಿ ಇದೆ. ಅದಾದಮೇಲೆ ಈ ಒಂದು ಇಂಪೋರ್ಟ್ ಡಿಪೆಂಡೆನ್ಸಿಯಿಂದಾನೇ ಫೈನಾನ್ಷಿಯಲ್ ಇಯರ್ 2024 ನಮ್ಮ ಒಂದು ಇದೇನಿತ್ತು ಡಾಲರ್ ಡ್ರೈನ್ ಏನಿತ್ತಲ್ಲ, ಇದಕ್ಕೋಸ್ಕರನೇ $130 to $140 billion ಏನಿದೆ ನಾವು ಖರ್ಚು ಮಾಡಿದ್ವಿ ನೆಟ್ ಆಯಿಲ್ ಇಂಪೋರ್ಟ್ಸ್ ಮೇಲೆ. ಸೊ ಗ್ಲೋಬಲ್ ಪ್ರೈಸಸ್ ಏನಿದೆ ಅದು ಈ ವೆಸ್ಟ್ ಏಷ್ಯಾ ಕ್ರೈಸಿಸಿಂದ ಅದು ರೈಸ್ ಆಗ್ತಾ ಇದೆ. ಅದೇ ರೀತಿ ಆ ಕಾಸ್ಟ್ ಜಾಸ್ತಿ ಆಗ್ತಿರೋದ್ರಿಂದ ಈಗ ಈ ಒಂದು ಅಮೌಂಟ್ ನಾನೇನು ಹೇಳಿದೆ $130 to $140 billion ಏನು ಫೈನಾನ್ಷಿಯಲ್ ಇಯರ್ 2024 ಇಂಡಿಯಾ ಖರ್ಚು ಮಾಡಿತ್ತು, ಅದು ಮುಂದೆ ಹೋಗಿ ಯಾವ ಲೆವೆಲ್ಗೆ ಮುಟ್ಕೋಬೋದು ಅನ್ನೋದನ್ನು ನಾವು ಯೋಚಿಸ್ಬೇಕು. ಅದು ಮುಟ್ಕೊಂಡ್ರೆ ಎಫೆಕ್ಟ್ ಆಗೋದು ಯಾರಿಗೆ? ಪ್ರತಿಯೊಬ್ಬ ಮನುಷ್ಯನ ಮೇಲೂ ಅದು ಎಫೆಕ್ಟ್ ಆಗೇ ಆಗುತ್ತೆ. ನೋ ಮ್ಯಾಟರ್ ಹೌ ರಿಚ್ ಯು ಆರ್, ನೋ ಮ್ಯಾಟರ್ ಹೌ ಪೂರ್ ಯು ಆರ್. ಬಡವ ಮತ್ತು ಸಾಹುಕಾರ ಏನು ವ್ಯತ್ಯಾಸ ಇಲ್ಲದಂಗೆ ಪ್ರತಿಯೊಬ್ಬರ ಮೇಲೂ ಅದು ಎಫೆಕ್ಟ್ ಆಗುತ್ತೆ. ಇದೊಂದಾಗುತ್ತೆ. ಇದು ಬಿಟ್ಟು ಅವರು ಹೇಳಿದ್ರಲ್ಲ ಕಾರ್ ಪೂಲ್ ಲಾಜಿಕ್ ಅಂತ ಹೇಳ್ಬಿಟ್ಟು ಏನು ಕೊಟ್ಟರು. ಈಗ ನಮ್ಮ ಬೆಂಗಳೂರು ಅಂತ ಒಂದು ಮೇಜರ್ ಸಿಟಿನ ನಾವು ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಈಚ್ ವೆಹಿಕಲ್, ಆವ್ರೇಜ್ ವೆಹಿಕಲ್, ಸಿಂಗಲ್ ವೆಹಿಕಲ್ ಆಕ್ಯುಪೆನ್ಸಿ ಏನಿದೆ ಅದು 1.2 ಅಂದರೆ ಒಂದು ವೆಹಿಕಲಲ್ಲಿ ನೀವು ಪೂರ್ತಿ ಸಿಟಿಯಲ್ಲಿ ಇರುವಂತಹ ವೆಹಿಕಲ್ಸ್ನೆಲ್ಲಾನು ಕನ್ಸಿಡರ್ ಮಾಡಿದ್ರೆ ಪರ್ಸನಲ್ ವೆಹಿಕಲ್ಸ್ನ 1.2 ಪೀಪಲ್ ಅಂದರೆ ಹತ್ತತ್ರ ಒಬ್ಬ ಮನುಷ್ಯ ಒಂದೊಂದು ಗಾಡಿನ ಯೂಸ್ ಮಾಡ್ತಾ ಇದ್ದಾನೆ, ಅಂತಹ ಒಂದು ಪರಿಸ್ಥಿತಿ ಇದೆ. ಸೊ ಇದು ಹೀಗಿರೋವಾಗ ಈ ಒಂದು ಕಾರ್ ಪೂಲಿಂಗ್ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರೆ ಈ 1.2 ಇರೋ ನಂಬರ್ ಕಾರ್ ಪೂಲಿಂಗ್ ನಾವು ಮಾಡಿದಾಗ ಈ ಪ್ರತಿಯೊಂದು ಗಾಡಿಯಲ್ಲಿ 1.2 ಇರೋದು ಅಕಸ್ಮಾತ್ 3 ಜನ ಒಂದು ಗಾಡಿನ ಬಳಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಈ ಒಂದು ಅರ್ಬನ್ ಫ್ಯೂಯಲ್ ಕನ್ಸಂಪ್ಷನ್ ಏನಿದೆಯಲ್ಲ ಇದು ನಿಯರ್ಲಿ 30% ಡ್ರಾಪ್ ಆಗುತ್ತೆ. ಇದು ಕೋವಿಡ್ ಟೈಮಲ್ಲಿ ನಾವು ನೋಡಿದ್ವಿ. ಆವಾಗ ಕಾರ್ ಪೂಲಿಂಗ್ ಯಾರ್ಯಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು 50% ಅರ್ಬನ್ ಆಯಿಲ್ ರಿಕ್ವೈರ್ಮೆಂಟ್ ಏನಿತ್ತು ಅದು ಕಡಿಮೆ ಆಗ್ಬಿಟ್ಟಿತ್ತು ಆವಾಗ. ದಟ್ ವಾಸ್ ಅ ರೆಕಾರ್ಡ್. ಸೊ ಇವಾಗ ಪರಿಸ್ಥಿತಿ ಈಗಿರೋದ್ರಿಂದ, ಯಾಕಂತ ಹೇಳಿದ್ರೆ ನಮ್ಗೆ ಇನ್ನೂ ಅದ್ರ ಬಿಸಿ ಅಂದರೆ ಫ್ಯೂಯಲ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ನಾಟ್ ಫಾರ್ ಗ್ಯಾಸ್ ಬಿಸಿ ತಟ್ಟಿದೆ, ಫ್ಯೂಯಲ್ ಬಿಸಿ ಇನ್ನೂ ಭಾರತಕ್ಕೆ ತಟ್ಟಿಲ್ಲ. ಗೌರ್ಮೆಂಟ್ ಅದನ್ನು ಚೆನ್ನಾಗಿ ಮ್ಯಾನೇಜ್ ಮಾಡಿದೆ. ಸ್ಟ್ರಾಟಜಿಕ್ ರಿಸರ್ವ್ಸ್ ಆಗ್ಬೋದು, ಇಲ್ಲ ಬೇರೆ ಬೇರೆ ನಮ್ಮ ಇದೇನಿದೆ ಒಂದು ಸೋರ್ಸಸ್ ಏನಿದೆ ಆ ಸೋರ್ಸಸ್ನ ನಾವು ಜಾಸ್ತಿ ಮಾಡ್ಕೊಂಡಿದ್ದೀವಿ, ಬೇರೆ ಬೇರೆ ಕಂಟ್ರೀಸ್ನ ರೀಚ್ ಔಟ್ ಆಗಿದ್ದೀವಿ. ನಮ್ಗೆ ಇನ್ನೂ ಆ ಬಿಸಿ ತಟ್ಟಿಲ್ಲ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ಲಿ ಗೋಲ್ಡ್ ಮತ್ತು ಫೋರೆಕ್ಸ್ ರಿಸರ್ವ್ ಬಗ್ಗೆ ಇವತ್ತು ಅವ್ರು ಏನು ಹೇಳಿದ್ರು, ಲೆಟ್ಸ್ ಅಕ್ಸೆಪ್ಟ್ ಇಂಟರ್ನ್ಯಾಷನಲಿ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಗೋಲ್ಡ್ ಈಸ್ ಎ ಡೆಡ್ ಇನ್ವೆಸ್ಟ್ಮೆಂಟ್. ಆ್ಯಂಡ್ ಇಂಡಿಯಾ ಏನಿದೆಯಲ್ಲ 2nd ಲಾರ್ಜೆಸ್ಟ್ ಗೋಲ್ಡ್ ಕನ್ಸ್ಯೂಮರ್ ಪೂರ್ತಿ ಪ್ರಪಂಚದಲ್ಲಿ. ಸೊ ಒಂದು ಗ್ಲೋಬಲ್ ಕ್ರೈಸಿಸ್ ನಡೀತಿದೆ ಅಂತ ಹೇಳಿದಾಗ ಈ ಗೋಲ್ಡ್ ಇಂಪೋರ್ಟ್ಸ್ ಏನಿರುತ್ತಲ್ಲ ನಾವೇನು ಇಂಡಿಯಾಗೆ ತರಿಸ್ಕೋತಾ ಇರ್ತೀವಿ ಅದು ಒಂಥರ $ಗೆ ಕನ್ವರ್ಟ್ ಆಗಿ ಆ ರುಪಿ ಡ್ರೈನ್ ಇರುತ್ತೆ, ಅದು ಡ್ರೈನ್ ಆಗ್ತಾ ಹೋಗುತ್ತೆ. ರುಪಿ ಏನಿರುತ್ತೆ ಅದು $ಗೆ ಕನ್ವರ್ಟ್ ಆಗಿ ಆಚೆ ಹೋಗ್ತಾ ಇರುತ್ತೆ. ಆ್ಯಂಡ್ ಇದು ಒಂದು ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರ್ಗೆ ಮತ್ತು ಡೊಮೆಸ್ಟಿಕ್ ಮಾರ್ಕೆಟ್ಗೆ ಕನ್ಸ್ಯೂಮ್ ಒಂದು ಯಾವುದೇ ರೀತಿಯಲ್ಲೂ ಇದು ಸಪೋರ್ಟ್ ಮಾಡಲ್ಲ. ಸೊ ದ್ಯಾಟ್ಸ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್. ಈಗ ನಮ್ಮ ಒಂದು ಎಕಾನಮಿ ಏನಿದೆಯಲ್ಲ ಸರ್ಕ್ಯುಲರ್ ಮಾಡಿ ನಮ್ಮ ದೇಶದ ಒಳಗಡೆನೇ ನಮ್ಮ ದುಡ್ಡನ್ನ ನಾವು ಇಟ್ಕೊಳ್ಳೋವಂತಹ ಪ್ರಯತ್ನ ಪಡಬೇಕು. ಇವರು ಕೊಟ್ಟಿರೋ ಎಲ್ಲ ಕರೆಗಳೂ ಅದ್ರ ಮೇಲೆ ಫೋಕಸ್ ಆಗಿದೆ. ಸೆಕೆಂಡ್, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರು, ಈ ಒಂದು ಫಾರಿನ್ ವೆಡ್ಡಿಂಗ್ ಎಕ್ಸ್ಪೋರ್ಟ್ಸ್ ಏನಿದೆ, ತುಂಬ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಈ ಕೋಟ್ಯಾಂತರ ರೂಪಾಯಿ ಡೆಸ್ಟಿನೇಷನ್ ವೆಡ್ಡಿಂಗ್ಸ್ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ಬಿಟ್ಟು ಇಟಲಿಗೆ ಹೋಗ್ತಾರೆ, ದುಬೈಗೆ ಹೋಗ್ತಾರೆ, ದೇ ವಿಲ್ ಗೋ ಟು ಸಮ್ ಅದರ್ ಪ್ಲೇಸ್. ಇದು ಒಂದು ಮ್ಯಾಸಿವ್ ಕ್ಯಾಪಿಟಲ್ ಔಟ್ಫ್ಲೋನ ಕ್ರಿಯೇಟ್ ಮಾಡುತ್ತೆ. ಸೊ ಇವತ್ತು ಪ್ರೈಮ್ ಮಿನಿಸ್ಟರ್ ಏನು ಕರೆ ಕೊಟ್ಟಿದ್ದಾರೆ, ಈ ಒಂದು ಲೋಕಲ್ ವೆಡ್ಡಿಂಗ್ಸಲ್ಲೇ ಮಾಡಿ, ಅಂದರೆ ನೀವು ಏನೇನು ಮಾಡಬೇಕು ಎಲ್ಲನೂ ಇಂಡಿಯಾಲೇ ಮಾಡಿ. ನೀವು ಎಲ್ಲಿಗೆ ಹೋಗಬೇಕು, ತುಂಬ ಜಾಗಗಳು ಇಂಡಿಯಾಲೇ ಇದೆ. ನೀವು ಮಾಲ್ಡೀವ್ಸ್ಗೆ ಹೋಗಿ ಮದುವೆ ಮಾಡ್ಕೊಳ್ಳೋದ್ರ ಬದಲು ಗೋ ಟು ಲಕ್ಷದ್ವೀಪ್. ಅದಕ್ಕೆ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ಕ್ರಿಯೇಟ್ ಮಾಡ್ಬೋದು. ಎಕ್ಸಾಂಪಲ್ ಹೇಳಿರೋದು ಈ ಎಕ್ಸಾಂಪಲ್, ಪರ್ಸನಲ್ ಎಕ್ಸಾಂಪಲ್ ನಾನು ಹೇಳ್ತಿರೋದು. ಸೊ ವಿ ಹ್ಯಾವ್ ಗುಡ್ ಪ್ಲೇಸಸ್, ಯು ಕ್ಯಾನ್ ಗೋ ಟು ಲದಾಖ್ ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಎ ವೆಡ್ಡಿಂಗ್ ಓವರ್ ದೇರ್. ಹಾಗಾದಾಗ ನಮ್ಮ ಒಂದು ದುಡ್ಡೇನಿದೆ ಅದು ಬರೀ ನಮ್ಮ ದೇಶದ ಒಳಗಡೆನೇ ಇರುತ್ತೆ, ಇದು ಔಟ್ಫ್ಲೋ ಇರಲ್ಲ, ಬೇರೆ ದೇಶಕ್ಕೆ ನಮ್ಮ ದುಡ್ಡು ಹೋಗಲ್ಲ. ಆ್ಯಂಡ್ ಇನ್ ಕೇಸ್ ಆಫ್ ಎ ವಾರ್ ಈ ಪ್ರತಿಯೊಂದು ಇದೇನಿದೆ ವಿಷಯಗಳೇನಿವೆ ತುಂಬ ಮ್ಯಾಟರ್ ಆಗುತ್ತೆ ಆ್ಯಸ್ ಫಾರ್ ಆಸ್ ಎಕಾನಮಿ ಈಸ್ ಕನ್ಸರ್ನ್. ಅದಾದಮೇಲೆ
ಈ ಕೊರೋನಾ ಮಾಡೆಲ್ ಎಕನಾಮಿಕ್ಸ್ ಅಂತ ಹೇಳ್ಬಿಟ್ಟು ನಾವೇನು ಕರಿತೀವಲ್ಲ, ನಾನು ಆಗಲೇ ಹೇಳಿದಾಗೆ 2020 ಲಾಕ್ಡೌನ್ ಏನಾಯ್ತಲ್ಲ, ಎಂಟೈರ್ ನೇಷನ್ಸ್ ಫ್ಯೂಯಲ್ ಡಿಮಾಂಡ್, ಪೂರ್ತಿ ದೇಶದ ಫ್ಯೂಯಲ್ ಡಿಮಾಂಡ್ 50% ಇನಿಷಿಯಲ್ ಮಂತ್ಸ್ ಆಫ್ ಲಾಕ್ಡೌನಲ್ಲಿ 50% ಕಡಿಮೆ ಆಗಿಬಿಟ್ಟಿತ್ತು ಆವಾಗ. ಈಗ ಮತ್ತೆ ಟೈಮ್ ಬಂದಿದೆ, ಆಲ್ದೋ ನಾವು ಲಾಕ್ಡೌನ್ ಗೌರ್ಮೆಂಟ್ ಅನೌನ್ಸ್ ಮಾಡಲ್ಲ ಅಂತ ಹೇಳಿದ್ರು, ಆ್ಯಸ್ ಇಂಡಿವಿಜುವಲ್ಸ್ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಅದಾದಮೇಲೆ ಈ ಒಂದು ಟ್ರಾಫಿಕ್ ಡಿಕಂಜೆಷನ್ ಏನಿದೆಯಲ್ಲ, ಬ್ಯಾಂಗ್ಳೂರ್ ಅಂತಹ ಸಿಟಿಲಿ 20% ಆಫ್ IT ವರ್ಕ್ ಫೋರ್ಸ್ ಏನಿದೆ ಅದು ವರ್ಕ್ ಫ್ರಮ್ ಹೋಮ್ ಮಾಡ್ತು ಅಂತ ಹೇಳಿದ್ರೆ ಮಿಲಿಯನ್ಸ್ ಆಫ್ ಲೀಟರ್ಸ್ ಆಫ್ ಫ್ಯೂಯಲ್ ಏನು ಈಗ ಅಂದರೆ ಈ ಟ್ರಾಫಿಕ್ ಸಿಗ್ನಲ್ಸಲ್ಲಿ ಜನ ಸುಮ್ಮನೆ ನಿಲ್ಸ್ಕೊಂಡಿರ್ತಾರೆ ಗಾಡಿಗಳನ್ನ, ಅಂದರೆ ಐಡಲ್ ಮಾಡಿಬಿಟ್ಟು ಇಟ್ಬಿಟ್ಟಿರ್ತಾರೆ ಅದನ್ನು. ಸೊ ಅಂತ ಐಡಲಿಂಗಲ್ಲೇ ಎಷ್ಟೋ ಫ್ಯೂಯಲ್ ವೇಸ್ಟ್ ಆಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ ಟ್ರಾಫಿಕಲ್ಲಿ ವೆಹಿಕಲ್ ಆಫ್ ಮಾಡಿ ಮೈಲೇಜ್ ಕೂಡ ಜಾಸ್ತಿ ಆಗುತ್ತೆ ಅಂತ. ಬಟ್ ಯಾರೂ ಮಾಡಲ್ಲ, ನೀವು ಅಬ್ಸರ್ವ್ ಮಾಡಿ ಬೇಕಂತ ಹೇಳಿದ್ರೆ. ಸೊ ಈ ರೀತಿಯಾದಂತಹ ಒಂದು ಇಶ್ಯೂಸ್ ಏನಿದೆ ಇವೆಲ್ಲ ಕೊರೋನಾ ಮಾಡೆಲ್. ಥರ್ಡ್ ಒನ್ ಪ್ರೊಡಕ್ಟಿವಿಟಿ. ಅವರ ವರ್ಚುವಲ್ ಮೀಟಿಂಗ್ಸ್ ಅವ್ರು ಏನಾದರೂ ಮಾಡಿದ್ರು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ ಒಂದು ಕಾರ್ಬನ್ ಫುಟ್ ಪ್ರಿಂಟ್ ಏನಿದೆ ಮತ್ತು ಕಾಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ ಇದೆಲ್ಲನೂ ಕಡಿಮೆ ಆಗೇ ಆಗುತ್ತೆ. ಸೊ ಈ ಎಲ್ಲ ಒಂದು ಪಾಯಿಂಟ್ಸ್ ಏನಿದೆ, ಪ್ರೈಮ್ ಮಿನಿಸ್ಟರ್ ಹೇಳಿರುವಂತಹ ಒಂದೊಂದು ಮಾತು ಏನಿದೆಯಲ್ಲ, ಈಚ್ ಒನ್ ಆಫ್ ದೆಮ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಫಾಲೋ ಮಾಡಿದ್ರೆ ನೋ ಮ್ಯಾಟರ್ ವಾಟ್ ಕ್ರೈಸಿಸ್ ಕಮ್ಸ್ ಗ್ಲೋಬಲಿ, ಅದನ್ನೆಲ್ಲನೂ ವಿತ್ ನಿಯರ್ 1.5 ಬಿಲಿಯನ್ ಪಾಪ್ಯುಲೇಷನ್ ಇಂಡಿಯಾ ಅದನ್ನು ಸರ್ಪಾಸ್ ಮಾಡೇ ಮಾಡುತ್ತೆ. ಅದನ್ನು ಮೆಟ್ಟಿ ನಿಲ್ಲುವಂತಹ ಶಕ್ತಿ ನಮಗಿದೆ. ಬ್ಯಾಕ್ ಟು ಯು. ಓಕೆ, ಧನ್ಯವಾದ ಸುನಿಲ್ ಸರ್, ಇಷ್ಟೊತ್ತು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.